ಸ್ನೇಹಿತರೆ, ಚೈನಾ ತನ್ನ ಹೊಸ ಆವಿಷ್ಕಾರಗಳ ಮೂಲಕ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಪಾಶ್ಚಿಮಾತ್ಯ ದೇಶಗಳು ಹಲವಾರು ವರ್ಷಗಳಿಂದ ಚಿಕ್ಕ ಗಾತ್ರದ ನ್ಯೂಕ್ಲಿಯರ್ ಬ್ಯಾಟರಿಗಳನ್ನು ಉತ್ಪಾದಿಸಲು ಪದೇ ಪ್ರಯತ್ನ ಪಡ್ತಾ ಇದ್ರೆ, ಚೈನಾ ಇದೀಗ ತನ್ನದೇ ಆದ ಹೊಸ ಟೆಕ್ನಾಲಜಿಯ ಮೂಲಕ 50 ವರ್ಷಗಳಷ್ಟು ಕಾಲ ಬ್ಯಾಕಪ್ ನೀಡುವ ಚಿಕ್ಕ ನಾಣ್ಯ ಗಾತ್ರದ ನ್ಯೂಕ್ಲಿಯರ್ ಬ್ಯಾಟರಿಯನ್ನು ಕಂಡುಹಿಡಿಯುವ ಮೂಲಕ ಆಧುನಿಕ ಜಗತ್ತಿನಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿದೆ. A Beijing-based startup, Betavolt, is turning heads with its revolutionary battery. And this is not just any battery, it's a battery that promises to last 50 years without charging or maintenance. ಒಂದು ಬಾರಿ ಚಾರ್ಜ್ ಮಾಡಿದರೆ ಸುಮಾರು 50 ವರ್ಷಗಳಷ್ಟು ಕಾಲ ಬ್ಯಾಕಪ್ ನೀಡುವ ಈ ಒಂದು ಬ್ಯಾಟರಿಗಳನ್ನು ಯಾವ ರೀತಿ ತಯಾರಿಸಲಾಗಿದೆ? ಹಾಗಿದ್ರೆ ರೇಡಿಯೋ ಆಕ್ಟಿವ್ ಮಟೀರಿಯಲ್ಗಳನ್ನು ಬಳಸಿ ತಯಾರಿಸಿರುವ ಈ ಒಂದು ಬ್ಯಾಟರಿಯನ್ನು ಬಳಸುವುದು ಸೇಫಾ? ಹಾಗಿದ್ರೆ ನಾವು ಬಳಸುವ ಮೊಬೈಲ್, ಇನ್ನಿತರ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಸೇರಿದಂತೆ ಯಾವ ಕ್ಷೇತ್ರಗಳಲ್ಲಿ ಈ ಒಂದು ಬ್ಯಾಟರಿಗಳನ್ನು ಬಳಸಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಬೇಸಿಕಲಿ ಚೈನಾ ತನ್ನ 14ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನ್ಯೂಕ್ಲಿಯರ್ ಎನರ್ಜಿ, ನ್ಯೂಕ್ಲಿಯರ್ ಬ್ಯಾಟರಿಗಳನ್ನು ಉತ್ಪಾದಿಸುವ ಬಗ್ಗೆ ಹೆಚ್ಚು ಒತ್ತನ್ನು ನೀಡಿದೆ. ಇದರ ಸಲುವಾಗಿಯೇ ಅಲ್ಲಿಯದೇ ಕಂಪನಿಯಾದ ಬೆಟಾವೋಲ್ಟ್ ಹೆಸರಿನ ಈ ಕಂಪನಿಯು ತಾವು ರೆವಲ್ಯೂಷನರಿ ನ್ಯೂಕ್ಲಿಯರ್ ಬ್ಯಾಟರಿಗಳನ್ನು ಕಂಡುಹಿಡಿದಿರುವುದಾಗಿ ಇದೀಗ ಅನೌನ್ಸ್ ಮಾಡಿದೆ. ಈ ಒಂದು ಬ್ಯಾಟರಿಗಳ ಕೆಪಾಸಿಟಿ ಒಮ್ಮೆ ಚಾರ್ಜ್ ಮಾಡಿದರೆ ಸುಮಾರು 50 ವರ್ಷಗಳಷ್ಟು ಕಾಲ ಪುನಃ ಚಾರ್ಜ್ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಅಂದರೆ ಸ್ನೇಹಿತರೆ, ನಮ್ಮ ಸ್ಮಾರ್ಟ್ಫೋನ್ಗಳಂಥ ಗ್ಯಾಜೆಟ್ಗಳನ್ನು 50 ವರ್ಷಗಳಷ್ಟು ಕಾಲ ಪುನಃ ಚಾರ್ಜ್ ಮಾಡದೇನೆ ಚಲಾಯಿಸೋ ಕೆಪಾಸಿಟಿ ಈ ಒಂದು ಬ್ಯಾಟ್ರಿಗಳಿಗಿದೆ. ನೀವು ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಈ ಒಂದು ಬ್ಯಾಟ್ರಿಗಳನ್ನು ಸಂಪೂರ್ಣ ರೀತಿಯಲ್ಲಿ ಕಮರ್ಷಿಯಲೈಸ್ ಮಾಡಿದ್ದೇ ಆದರೆ ಈ ಒಂದು ಬ್ಯಾಟ್ರಿಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯಾಗಿ ಪರಿಣಮಿಸಬಹುದು ಅಂತ. ಎಲೆಕ್ಟ್ರಾನಿಕ್ ಡ್ರೋನ್ಗಳು ವಿತೌಟ್ ಚಾರ್ಜ್ ಮಾಡದೇನೆ 50 ವರ್ಷಗಳಷ್ಟು ಕಾಲ ಹಾರಾಡ್ತಾ ಇರಬಹುದು. ಇಲ್ಲಿ ನೋಡ್ಬೋದು, ಈ ಒಂದು ಬ್ಯಾಟರಿಯನ್ನು ಚಿಕ್ಕ ಕಾಯಿನ್ ಗಾತ್ರದಲ್ಲಿ ಡೆವಲಪ್ ಮಾಡಲಾಗಿದೆ. ಇದನ್ನು ನೋಡಿ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಮೂಡಬಹುದು, ಇಷ್ಟು ಚಿಕ್ಕ ಗಾತ್ರದ ಬ್ಯಾಟ್ರಿ ಅದು ಹೇಗೆ ಅಷ್ಟೊಂದು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ? ಹಾಗೆ ಈ ಒಂದು ಬ್ಯಾಟ್ರಿ ಒಳಗಡೆ ಏನನ್ನು ಬಳಸಲಾಗಿದೆ? ಇದರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಈ ಒಂದು ಬ್ಯಾಟ್ರಿ ಒಳಗಡೆ ಎನರ್ಜಿಗಾಗಿ ನಿಕೆಲ್ 63 ಐಸೋಟೋಪ್ಗಳು ಹಾಗೂ ಅಟೋಮಿಕ್ ಎನರ್ಜಿಯನ್ನು ಎಲೆಕ್ಟ್ರಿಕ್ ಎನರ್ಜಿಗಳನ್ನಾಗಿ ಕನ್ವರ್ಟ್ ಮಾಡಲು ಲೇಯರ್ಗಳ ಫಾರ್ಮ್ನಲ್ಲಿ ಡೈಮಂಡ್ ಸೆಮಿಕಂಡಕ್ಟರ್ಗಳನ್ನು ಬಳಸಲಾಗಿದೆ. ಇನ್ನು ಬೆಟಾವೋಲ್ಟ್ ಕಂಪನಿಯ ಪ್ರಕಾರ ಈ ಒಂದು ಬ್ಯಾಟರಿಗಳನ್ನು ಸ್ಮಾರ್ಟ್ಫೋನ್, ಚಿಕ್ಕ ಗಾತ್ರದ ಡ್ರೋನ್, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳಂಥ ಹಲವಾರು ಕ್ಷೇತ್ರಗಳಲ್ಲಿ ಈ ಒಂದು ಬ್ಯಾಟರಿಗಳನ್ನು ಬಳಸಬಹುದು ಅಂತ ಹೇಳಲಾಗಿದೆ. ಇನ್ನು ಈ ಒಂದು ಬ್ಯಾಟರಿ ಎಷ್ಟು ಸೇಫ್, ನ್ಯೂಕ್ಲಿಯರ್ ಎನರ್ಜಿ ಎಷ್ಟು ಡೇಂಜರಸ್ ಅಂತ ಎಲ್ಲರಿಗೂ ತಿಳಿದೇ ಇದೆ. ಇದ್ರ ಜೊತೆಯಲ್ಲಿ ನಿಕೆಲ್ 63 ಐಸೋಟೋಪ್ಗಳಂಥ ಹೈಲಿ ರೇಡಿಯೋ ಆಕ್ಟಿವ್ ಮಟೀರಿಯಲ್ಗಳನ್ನು ಬಳಸಿ ಈ ಒಂದು ಬ್ಯಾಟರಿಗಳನ್ನು ತಯಾರಿಸಲಾಗಿದೆ. ಅಂದಮೇಲೆ ಆಬ್ವಿಯಸ್ಲಿ ಸೇಫ್ಟಿ ಕನ್ಸರ್ನ್ ಅಂತೂ ಇದ್ದೇ ಇದೆ. ಕಂಪನಿಯ ಪ್ರಕಾರ ಈ ಒಂದು ಬ್ಯಾಟರಿಗಳಲ್ಲಿರುವ ಲೇಯರ್ಸ್ಗಳು ಯಾವುದೇ ರೀತಿಯ ಬ್ಲಾಸ್ಟ್ ಅಥವಾ ಬೆಂಕಿ ಹಿಡಿಯುವುದನ್ನು ತಡೆಯುತ್ತದೆ ಅಂತ ಹೇಳಲಾಗಿದೆ. ಜೊತೆಯಲ್ಲಿ ಈ ಒಂದು ಬ್ಯಾಟರಿಗಳನ್ನು 120 ಡಿಗ್ರಿ ಹೈ ಟೆಂಪ್ರೇಚರ್ನಿಂದ ಹಿಡಿದು -60 ಡಿಗ್ರಿಗಳಷ್ಟು ವಾತಾವರಣದಲ್ಲಿ ಕೂಡ ಬಳಸಬಹುದು ಅಂತ ಹೇಳಲಾಗಿದೆ. ಆದರೂ ಕೂಡ ಕಂಪನಿಯ ಮುಂದಿರುವ ಪ್ರಶ್ನೆ, ಇದರ ಹಾರ್ಮ್ಫುಲ್ ರೇಡಿಯೇಷನ್ ಜನರಿಗೆ ಎಫೆಕ್ಟ್ ಆಗುತ್ತಾ ಇಲ್ವಾ ಅನ್ನೋದು. ಇದಕ್ಕೆ ಕಂಪನಿ ಈ ಒಂದು ಬ್ಯಾಟರಿಗಳು ಕಂಪ್ಲೀಟ್ ಆಗಿ ಸೇಫ್, ಈ ಒಂದು ಬ್ಯಾಟರಿಗಳಿಂದ ಯಾವುದೇ ರೀತಿಯ ಎಕ್ಸ್ಟರ್ನಲ್ ರೇಡಿಯೇಷನ್ ಇಲ್ಲ, ಬ್ಯಾಟರಿಗಳ ಸಂಪೂರ್ಣ ಅವಧಿಯ ನಂತರ ನಾನ್ ರೇಡಿಯೋ ಆಕ್ಟಿವ್ ಐಸೋಟೋಪ್ಗಳಾಗಿ ಬದಲಾಗುತ್ತದೆ ಅಂತ ಕಂಪನಿ ಹೇಳಿದೆ. ಈಗ 3 ವೋಲ್ಟೇಜ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋ ಈ ಬ್ಯಾಟರಿಯನ್ನು 2025ರ ಹೊತ್ತಿಗೆ 1 ವ್ಯಾಟ್ ಎನರ್ಜಿ ಉತ್ಪಾದನೆ ಮಾಡುವ ಗುರಿ ಹೊಂದಿದೆ ಅಂತ ಕಂಪನಿ ಹೇಳಿದೆ. ಇಂತಹ ನ್ಯೂಕ್ಲಿಯರ್ ಬ್ಯಾಟರಿಗಳನ್ನು ಕಂಡುಹಿಡಿಯಲು ದಶಕಗಳಿಂದ ಪ್ರಯತ್ನ ಪಡುತ್ತಿದ್ದ ಅಮೆರಿಕದಂಥ ಪಾಶ್ಚಿಮಾತ್ಯ ದೇಶಗಳನ್ನು ಹಿಂದಿಕ್ಕಿ ಇದೀಗ ಚೈನಾ ತನ್ನ ವರ್ಚಸ್ಸನ್ನು
ಆಧುನಿಕ ಜಗತ್ತಿನ ಮುಂದೆ ಹೆಚ್ಚಿಸಿಕೊಂಡಿರುವುದಂತೂ ನಿಜ. ಸ್ನೇಹಿತರೆ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದ ಮುಖಾಂತರ. ಜೈ ಹಿಂದ್.